ಇವತ್ತು ಮಂಗಳವಾರ ನಾನು ಬೆಳಗ್ಗೆನೇ ಇದು ವಾಕಿಂಗ್ ಹೋದೆ. ವಾಕಿಂಗ್ ಮುಗಿಸ್ಕೊಂಡು ಬಂದೆ. ಉಲ್ಟಾ ವಾಕಿಂಗ್ ಮಾಡೋದು ತುಂಬಾ ಹೆಲ್ತ್ ಬೆನಿಫಿಟ್ಸು, ಮಾಡಿ ಅಂತ ಹೇಳ್ತೀನಿ. ಏನಕ್ಕೆ ಅಂತ ಡೀಟೇಲಾಗಿ ಹೇಳ್ತೀನಿ. ಸೊ ಅದಾದಮೇಲೆ ಮನೆಗೆ ಬಂದು ಉಪ್ಮಾ ಮಾಡಿಕೊಟ್ಟೆ ಅವ್ರಿಗೆಲ್ಲ. ಸೊ ಇವತ್ತು ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಿಲ್ಲ. ಯಾಕೆ ಅಂತಂದರೆ ಇವತ್ತು ಇಲ್ಲೆಲ್ಲ ಮಳೆ ಅಂದ್ಬಿಟ್ಟು ರೋಡ್ಸ್ ಎಲ್ಲ ಬ್ಲಾಕ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಹಾಲಿಡೇಸ್ ಕೊಟ್ಬಿಡ್ತಾರೆ. ಸೊ ಹಾಲಿಡೇ ಇವತ್ತು ಮಾತ್ರ ಇತ್ತು. ಅದಾದಮೇಲೆ ನಾನು ಬನಾನಾ ಮತ್ತು ಆ್ಯಪಲ್ ಸ್ಮೂದಿ ತೊಗೊಂಡೆ. ಅದ್ರ ಜೊತೆಗೆ ಸ್ವಲ್ಪ ಉಪ್ಪಿಟ್ಟು ತೊಗೊಂಡೆ. ಏನಕ್ಕಪ್ಪ ಅಂತಂದರೆ ಸ್ವಲ್ಪ ಅದು ಟೆಂಪ್ಟೇಷನ್ ಆಗೋದಿಲ್ಲ. ಟೆಂಪ್ಟೇಷನ್ ತಡಿಬೇಕು ಅಂದಾಗ ನಾನು ಏನು ಮಾಡ್ತೀನಿ, 1 ಸ್ಪೂನ್ನ ಅಥವಾ 2 ಸ್ಪೂನು ಟೇಸ್ಟ್ ಮಾಡ್ತೀನಿ. ಸೊ ಅವಾಗ ಟೆಂಪ್ಟೇಷನ್ ದಿಸ್ ಅ ಟ್ರಿಕ್, ನೀವು ಟ್ರೈ ಮಾಡಿ ನೋಡಿ ಬೇಕಿದ್ರೆ. ಸೊ ಅದಾದಮೇಲೆ ಮಕ್ಕಳು ಮಧ್ಯೆ ನನ್ನ ಮಗ ಡೌಟ್ ಕೇಳ್ತಾನೆ ಇದ್ದ. ಸೊ ಅದನ್ನು ಕ್ಲಿಯರ್ ಮಾಡ್ತಾಯಿದ್ದೆ. ಆವಾಗ ಮಧ್ಯಾಹ್ನಕ್ಕೆ ನಾನು ಏನು ಮಾಡಿದೆ, ನನ್ನೊಂದು ಸೀಬೆಹಣ್ಣು ಇತ್ತು, ಸೀಬೆಹಣ್ಣು ತೊಗೊಂಡು ತಿಂದೆ. ಹಾಗೆ ಮಧ್ಯಾಹ್ನಕ್ಕೆ ನಾನು ಮಾಡಿದ್ದೆ ಚಿಕನ್ ರೋಲ್. ರೆಸಿಪಿ ರೆಡಿಯಾಗಿದೆ, ಎಡಿಟ್ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ. ಖಂಡಿತ ಆದಷ್ಟು ಬೇಗ ಹಾಕ್ತೀನಿ. ಸೊ ಅದಾದಮೇಲೆ ನಮ್ಮ ಮಕ್ಕಳದ್ದು ಸ್ಟಡಿ ಟೈಮ್ ಇದ್ದೇ ಇದಲ್ವ. ಸೊ ನಾನು ಕಂಟಿನ್ಯೂಸ್ಲಿ ಮಾಡೋದ್ರಿಂದ ನನಗೆ ಸಮ್ಟೈಮ್ಸ್ ಫಿಸಿಕಲಿ ನಾನು ಟಯರ್ಡ್ ಆಗೋಲ್ಲ, ಬಟ್ ಮೆಂಟಲಿ ಸಮ್ಟೈಮ್ಸ್ ಐ ಗೆಟ್ ಟಯರ್ಡ್. ಸೊ ಅವಾಗ ಹೆಂಗೆ ಬೇಕು ಹಂಗಿರ್ತೀನಿ, ತಲೆ ಬಚ್ಚಲ್ಲ, ಏನು ಬಚ್ಚಲ್ಲ, ಹಂಗೆ ಇರ್ತೀನಿ. ಸೊ ಸಾರಿ ಫಾರ್ ದಿಸ್ ಮೆಸ್ಸಿ ಲುಕ್. ಅದಾದಮೇಲೆ ಫ್ರೂಟ್ ಟೈಮ್ ಇತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಖಂಡಿತ